ರೈತ ಬಾಂಧವರೇ, ಇವತ್ತಿನ ದಿವಸ ನಾವು ನಿಮ್ಮೆದುರಿಗೆ ನಮ್ಮ ಭೂ ವಿಕಾಸ ಫಾರ್ಮ್ ಆ್ಯಂಡ್ ನರ್ಸರಿ ಮುಂಡಗೋಡದಲ್ಲಿತ್ತು. ಕರಗಿನಕೊಪ್ಪದಿಂದ ಇವತ್ತು ನಾವು ಹಿರೇಹಳ್ಳಿ ಗ್ರಾಮಕ್ಕೆ ಬಂದು ನಮ್ಮದೇ ಆದ ಒಂದು ಸ್ವಂತ ಜಾಗೆಯಲ್ಲಿ 1 ಎಕರೆ ಜಮೀನಲ್ಲಿ ನಾವು ಅದ್ಭುತವಾದ ಒಂದು ನರ್ಸರಿಯನ್ನು ಪ್ರಾರಂಭ ಮಾಡ್ತೇವೆ. ನಿಮ್ಮೆಲ್ಲರ ಆಶೀರ್ವಾದ ನಮಗಿರಲಿ, ನಿಮ್ಮೆಲ್ಲರ ಒಂದು ಸಹಕಾರ ನಿಮ್ಮ ಇರಬೇಕು ಅಂತ ನಾನು ವಿನಂತಿಸುತ್ತಾ ನಮ್ಮ ನರ್ಸರಿಯಲ್ಲಿ ಇರ್ತಕ್ಕಂಥ ಹಲವಾರು ಗಿಡ ಮರಗಳನ್ನು ನಾನು ನಿಮ್ಮೆದುರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮಲ್ಲಿ ಒಂದು ಒಳ್ಳೆಯ ತಳಿ ಅಂದರೆ ಆಲ್ ಟೈಮ್ ಲೆಮನ್ ಅಂದರೆ ನಿರಂತರವಾಗಿ ಲಿಂಬೆಹಣ್ಣನ್ನು ಬಿಡ್ತಕ್ಕಂಥ ಒಂದು ತಳಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಇದು ನಿಮ್ಮ ಹೊಲದಲ್ಲಿ ಏನಾದರೂ ಹಚ್ಚಿದ್ದಲ್ಲಿ ನೀವು 12 ತಿಂಗಳು ಗಟ್ಟಲೆಯನ್ನು ಕೂಡ ಇಲ್ಲಿ ನೀವು ಲಿಂಬೆಹಣ್ಣನ್ನು ಬೆಳೆಯಬಹುದಾಗಿದೆ. ಅಂತಾಗೆ ನಮ್ಮ ನರ್ಸರಿಯಲ್ಲಿ ಮತ್ತೊಂದು ತಳಿ ಸಿಗ್ತಾ ಇದೆ. ಈಗಾಗಲೇ ನಾವು 6-7 ವರ್ಷದಿಂದ ಕೆಲಸ ಮಾಡಿರ್ತಕ್ಕಂಥ ಒಂದು ಆಫ್ರಿಕನ್ ಮಹಾಗನಿ ಸುಟೇನಿಯಾ ಮೈಕ್ರೋಫಿಲ್ ಅಂತ ತಳಿ ಕೂಡ ನಮ್ಮಲ್ಲಿ ಸಾಕಷ್ಟು ಅವೈಲೇಬಲ್ ಸಿಗುತ್ತೆ. ಇದನ್ನು ಕೂಡ ಹಚ್ಚಿದಲ್ಲಿ ತಮ್ಮ ಒಂದು ಹೊಲದಲ್ಲಿ ಹಚ್ಚಿದಲ್ಲಿ ಒಳ್ಳೆಯ ಆದಾಯ ತಗೋಬಹುದೇ. ಅದು ಕೂಡ ನಮ್ಮಲ್ಲಿ 2 ತಳಿಗಳಲ್ಲಿ ಸಿಗುತ್ತೆ. ಒಂದು ಖಾಯ, ಮತ್ತೊಂದು ಆಫ್ರಿಕನ್ ಮಹಾಗನಿ ಕೂಡ ಸಿಗ್ತಾ ಇದೆ. ಮತ್ತೊಂದು ಹೊಸ ಅಡಿಕೆ ತಳಿಯನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ, VH1 ವಿಠಲ್ ತಳಿ. ಅದು ಕೂಡ ನೀವು ಬೇಗನೆ ಇಲ್ಲಿ ಅಡಿಕೆ ಬೆಳೆಯಬಹುದು ಅಂಥ ಒಂದು ತಳಿ ನಮ್ಮ ನರ್ಸರಿಯಲ್ಲಿ ಸಿಗ್ತಾ ಇದೆ. ಹಾಗೆ ಸಿರ್ಸಿ ತಳಿ ಹಾಗೂ ಸಾಗರ್ ತಳಿ ಸಸಿಗಳು ಕೂಡ ನಮ್ಮ ಲಭ್ಯವಿರುತ್ತವೆ. ಸೂಪರ್ ಅರ್ಲಿ ಜಾಕ್ ಫ್ರೂಟ್ ಅಂದರೆ ಒಂದೇ ವರ್ಷಕ್ಕೆ ಇದನ್ನು ಆದಾಯ ತಗೋತಕ್ಕಂಥ ಒಂದು ಒಳ್ಳೆಯ ತಳಿಯಾಗಿದೆ. 2ನೇ ವರ್ಷದಿಂದ ಈ ಗಿಡದಲ್ಲಿ ಸುಮಾರು 50ರಿಂದ 100 ಹಣ್ಣುಗಳನ್ನು ಪಡೆಯಬಹುದು ಅಂಥ ಒಂದು ತಳಿ ನಮ್ಮ ನರ್ಸರಿಯಲ್ಲಿ ಸಿಗ್ತಾ ಇದೆ. ಹಾಗೆ ಡ್ರ್ಯಾಗನ್ ಫ್ರೂಟ್ಗಳ ಒಂದು ವಿವಿಧ ತಳಿಗಳು ನಮ್ಮಲ್ಲಿ ಸಿಗ್ತಾ ಇದೆ. ಅದರಲ್ಲಿ ದೊಡ್ಡ ಜಾಂಬು ಮತ್ತು ಡ್ರ್ಯಾಗನ್ ಫ್ರೂಟ್ನಲ್ಲಿ ವೈಟ್ ಮತ್ತು ಪಿಂಕ್ ಕಲರ್ನಲ್ಲಿ ಕೂಡ ಸಿಗ್ತಾ ಇದೆ. ಇದು ನೋನಿ ಅಂತಕ್ಕಂಥ ಒಂದು ಒಳ್ಳೆಯ ತಳಿ, ಅದು ಕೂಡ ಸಿಗ್ತಾ ಇದೆ. ಹಾಗೆ ನಮ್ಮಲ್ಲಿ ಕ್ರಿಕೆಟ್ ಬಾಲ್ ಅಂದರೆ ಚಿಕ್ಕು ಕ್ರಿಕೆಟ್ ಬಾಲ್, ಇದು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ. ಇದು ಹಾಗೆ ಇದು ಖಾಯ ಅಂತಕ್ಕಂಥ ಒಂದು ಮಹಾಗನಿಯಲ್ಲಿ 15 ವರ್ಷಕ್ಕೆ ಸುಮಾರು ಒಂದು ಗಿಡ 2 ಲಕ್ಷ ರೂಪಾಯಿ ಆದಾಯ ಗಳಿಸ್ತಕ್ಕಂಥ ಒಂದು ಖಾಯ ಆಫ್ರಿಕನ್ ಮಹಾಗನಿಯಲ್ಲಿಯೇ ಒಂದು ಅದ್ಭುತವಾದ ತಳಿ, ಇದು ಕೂಡ ನಮ್ಮಲ್ಲಿ ಲಭ್ಯವಿರ್ತದೆ. ಹಾಗೆ ಬಟರ್ ಫ್ರೂಟ್ ಅಂದರೆ ಅವಕಾಡು, ಇದರಲ್ಲಿ ಇದು ಸಿಗುತ್ತೆ, ಏನಂದರೆ ಇಂಡಿಯನ್ ಗ್ರೀನ್, ಹಾಗೆ ಒಂದು ಮೆಕ್ಸಿಕನ್ ಹಾಸ್, ಅದು ಕೂಡ ನಮ್ಮಲ್ಲಿ ಲಭ್ಯವಿರ್ತದೆ. ಲೆಮನ್ನಲ್ಲಿ ದೊಡ್ಡ ಒಂದು ಅದ್ಭುತವಾದ ತಳಿ ಸಿಗ್ತದೆ, ಸ್ವೀಟ್ ಲೆಮನ್, ಇದು ಕೂಡ ಸಿಗ್ತದೆ. ಹಾಗೆ ಇದು ಕೂಡ ಆಲ್ ಟೈಮ್ ಲೆಮನ್ ಅಂದರೆ ಆಲ್ ಟೈಮ್ ಅಂತಂದರೆ ಇದು ಕೂಡ 12 ತಿಂಗಳು ಇದೊಂದು ಕಾಗಜಿಯಲ್ಲಿ ಬರ್ತದೆ. ಇದು ಪಿಂಕ್ ಕಲರಲ್ಲಿ, ಪಿಂಕ್ ಅಂದರೆ ಜಾಕ್ ಫ್ರೂಟಲ್ಲಿ ಪಿಂಕ್ ಕಲರ್ ಬರ್ತದೆ ಹಣ್ಣು, ಅದು ಕೂಡ ನಮ್ಮಲ್ಲಿ ಲಭ್ಯವಿರ್ತದೆ. ಹಾಗೆ ಇದು ಕಾಲಪತ್ತಿ ಅಂತಕ್ಕಂಥ ಒಂದು ಚಿಕ್ಕು 12 ತಿಂಗಳು ಆಲ್ ಟೈಮ್ ಇರ್ತಕ್ಕಂಥ ಚಿಕ್ಕು ಕೂಡ ನಮ್ಮಲ್ಲಿ ಇದೆ. ಯಾಕಂದರೆ ಚಿಕ್ಕು ಅಲ್ಲಿ ಬನಾನಾ ಚಿಕ್ಕು ಅಂತಾರೆ, ಅಂದರೆ ಸಪೋಟಲ್ಲಿ ಒಂದು ಇದು ಕೂಡ ಬನಾನಾ ಥರ ಟೇಸ್ಟಲ್ಲಿ ಇರ್ತದೆ. ಇದೊಂದು ವಿಶಿಷ್ಟವಾದ ತಳಿ ಬನಾನಾ ಚಿಕ್ಕು ಕೂಡ ನಮ್ಮ ನರ್ಸರಿಯಲ್ಲಿ ಸಿಗುತ್ತೆ. ಇದು ಕೂಡ ವಿಯೆಟ್ನಾಂ ಆರೆಂಜ್ ಜಾಕ್ ಫ್ರೂಟ್, ಇದು ಕೂಡ ವಿಶಿಷ್ಟವಾದ ಹಲಸು ತಳಿ ನಮ್ಮಲ್ಲಿ ಸಿಗ್ತದೆ. ಇದು ಆಲ್ ಟೈಮ್ ಜಾಕ್ ಫ್ರೂಟ್, ಸುಮಾರು 1 ರಿಂದ 2 ವರ್ಷದ ನಂತರ ನೀವು ಎಲ್ಲ ಸಮಯದಲ್ಲೂ ಕೂಡ ಬಿಡ್ತಕ್ಕಂಥ ಹಲಸು ತಳಿ. ನಮ್ಮಲ್ಲಿ ಗುಲಾಬಿ, ದಾಸವಾಳ, ವಿವಿಧ ಹೂವಿನ ಸಸಿಗಳು, ಅಲಂಕಾರಿಕ ಸಸಿಗಳು ಕೂಡ ನಮ್ಮಲ್ಲಿ ಲಭ್ಯವಿರ್ತದೆ. ನಮ್ಮಲ್ಲಿ ದಾಲ್ಚಿನ್ನಿ ಸಿಗ್ತದೆ, ಬೀಜದ್ದು, ಇದು ಕೂಡ ಕಡಿಮೆ ದರದಲ್ಲಿ ತಮ್ಮ ಲಭ್ಯವಿರ್ತದೆ. ನಮ್ಮಲ್ಲಿ ತಮ್ಮ ಅಡಿಕೆ ತೋಟದಲ್ಲಿ, ತೆಂಗಿನ ತೋಟದಲ್ಲಿ ವಿವಿಧ ನೀವು ನೆರಳು ಬರ್ತಕ್ಕಂಥ ಸಸಿಗಳೇನೇ ಇದಾವೆ, ಆ ತೋಟಗಳಲ್ಲಿ ಹಚ್ಚಲಿಕ್ಕೆ ನಮ್ಮಲ್ಲಿ ಜಾಯಿಕಾಯಿ ಸಸಿಗಳು ಕೂಡ ಸಿಗ್ತವೆ. ನಮ್ಮಲ್ಲಿ ಪಂಚಮುಖಿ ರುದ್ರಾಕ್ಷಿ ಸಸಿಗಳು ಕೂಡ ಲಭ್ಯವಿರ್ತದೆ. ಇದನ್ನು ಕೂಡ ತಮ್ಮ ಹೊಲಗಳಲ್ಲಿ ಹಚ್ಚಿದರೆ ಉತ್ತಮ ಆದಾಯ ಪಡೆಯಬಹುದಾಗಿರ್ತಕ್ಕಂಥ ಇದು ಸಸಿ. ಇದನ್ನು ತಾವು ಇಂಟ್ರೊಡ್ಯೂಸ್ ಮಾಡೋದಲ್ಲಿ ಉತ್ತಮ ಆದಾಯ ಪಡೆಯಬಹುದಾಗಿದೆ. ರುದ್ರಾಕ್ಷಿ, ಪಂಚಮುಖಿ ಸಸಿಗಳು. ಆಲ್ ಟೈಮ್ ಮ್ಯಾಂಗೋ, 12 ತಿಂಗಳು ಬಿಡ್ತಕ್ಕಂಥ ಮ್ಯಾಂಗೋ ಸಸಿ ಅಂದರೆ ಮಾವಿನ ಸಸಿ. ಇದು ನೀವು ವರ್ಷಕ್ಕೆ 2 ರಿಂದ 3 ಸಲ ಬರ್ತಕ್ಕಂಥ ಒಂದು ತಳಿಯಾಗಿರ್ತದೆ. ಇದನ್ನು ತಾವು ಬೆಳೆದಲ್ಲಿ ಉತ್ತಮ ಆದಾಯ ಗಳಿಸಬಹುದು. ಅಂತಂದ್ರೆ ಸ್ಟಾರ್ ಫ್ರೂಟ್ಸ್, ನಕ್ಷತ್ರ ಹಣ್ಣು ಅಂತಾರೆ, ಸಿಹಿ
ನಕ್ಷತ್ರ ಹಣ್ಣು ಇದು ಕೂಡ ನಮ್ಮಲ್ಲಿ ಲಭ್ಯವಿರ್ತದೆ. ಇದು ಕೂಡ ಗ್ರಾಫ್ಟೆಡ್ ಆಗಿರ್ತಕ್ಕಂಥ ಇಂಗಿನ ಸಸಿ. ಇದು ಕೂಡ ತುಂಬ ಉತ್ತಮ ಆದಾಯ ಪಡಿತಕ್ಕಂಥ ಸಸ್ಯದಿಂದ ಇಂಗು ಇದು ನಮ್ಮಲ್ಲಿ ಲಭ್ಯವಿರ್ತದೆ. ತಾವು ಸಂಪರ್ಕಿಸಬಹುದಾಗಿದೆ. ನಮ್ಮಲ್ಲಿ ಎಲ್ಲ ರೀತಿಯ ತೆಂಗಿನ ಸಸಿಗಳು ಲಭ್ಯವಿರ್ತದೆ. ಅಲ್ಲಿ ಕೊಲಂಬಸ್ಸು, ಹಾಗೆ ಕೊಲಂಬಸ್, COD, T/D, D/T ಈ ಥರದ ಹೈಬ್ರಿಡ್ ಸಸ್ಯಗಳು, ಎಲ್ಲ ರೀತಿಯ ಹೈಬ್ರಿಡ್ ತೆಂಗಿನ ಸಸ್ಯಗಳು ನಮ್ಮಲ್ಲಿ ಲಭ್ಯವಿರ್ತದೆ. ರೈತರು ಇದನ್ನು ಉಪಯೋಗ ತಗೋಬೇಕಂತ ವಿನಂತಿಸುತ್ತೆ. ಇದು ಮ್ಯಾಂಗೋ ಅಲ್ಲಿ ಮಾವಿನ ಹಣ್ಣಿನಲ್ಲಿ ಅದ್ಭುತವಾದ ತಳಿ ಬ್ಲ್ಯಾಕ್ ಸ್ಟೋನ್ ಅಂತಾರೆ. ಯಾವ ಥರ ಎಲೆ ಇದೆ ಅದೇ ಥರ ಹಣ್ಣುಗಳನ್ನು ಬಿಡ್ತದೆ, ಅದ್ಭುತವಾದ ರುಚಿ ಇರ್ತದೆ. ಇದು ಅಮೇರಿಕದಾಗಿರೋದ್ರಿಂದ ಇದಕ್ಕೆ ಬ್ಲ್ಯಾಕ್ ಸ್ಟೋನ್ ಮ್ಯಾಂಗೋ ಅಂತ ಕರೀತಾರೆ. ಇದು ನಮ್ಮಲ್ಲಿ ಲಭ್ಯವಿರ್ತದೆ. ಹಾಗೆ ಇದು 4 kg ಮ್ಯಾಂಗೋ ಅಂದರೆ 4 kg ಒಂದೇ ಹಣ್ಣನ್ನು ಬಿಡ್ತಕ್ಕಂಥ ತಳಿ. ಇದು ಕೂಡ ನಮ್ಮ ಮ್ಯಾಂಗೋದಲ್ಲಿ ವಿಶಿಷ್ಟವಾದ ತಳಿ. ಇದು ಕೂಡ ಲಭ್ಯ ಇರ್ತದೆ. ಇದು ಜಪಾನ್ ದೇಶದ ಮಿಯಾಜಾಕಿ ಅಂದರೆ ಇದು ನಮ್ಮ ಕರ್ನಾಟಕದ ಕೊಪ್ಪಳದಲ್ಲಿ ಕೃಷಿ ಮೇಳದಲ್ಲಿ ನಡೆದಂಥ ಸಂದರ್ಭದಲ್ಲಿ ಈ ಒಂದು ಕೆಜಿಗೆ 2.5 ಲಕ್ಷ ರೂಪಾಯಿ ಕೆಜಿಗೆ ಹಣ್ಣು ಮಾರಾಟವಾದ ತಳಿ. ಇದು ಕೂಡ ನಮ್ಮಲ್ಲಿ ಕಡಿಮೆ ದರದಲ್ಲಿ ಸಿಗ್ತದೆ. ಇದೊಂದು ವಿಶಿಷ್ಟ ತಳಿ ಬನಾನಾ ಮ್ಯಾಂಗೋ ಅಂದರೆ ಬನಾನಾ ಥರ ಉದ್ದವಾಗಿರ್ತದೆ. 2 ವರ್ಷದಲ್ಲಿ ಆದಾಯ ಕೊಡ್ತದೆ. ಬನಾನಾ ಮ್ಯಾಂಗೋ ಅಂತಾರೆ. ಅಂದರೆ ಬಾಳೆಹಣ್ಣಿನ ಥರ ರುಚಿ ಇರ್ತದೆ. ಅದಕ್ಕಿಂತ ಒಳ್ಳೆಯ ಹಣ್ಣು, ಒಳ್ಳೆಯ ರೇಟಲ್ಲಿ ಪಡಿತಕ್ಕಂಥ ಹಣ್ಣುಗಳು ಈ ಮಾವಿನ ಗಿಡಗಳು ಹಚ್ಚಿದಲ್ಲಿ ನಿಮಗೆ ಆದಾಯ ಪಡೆಯಬಹುದು. ಇದು ಪರ್ಪಲ್ ಮ್ಯಾಂಗೋ, ಪರ್ಪಲ್ ಕಲರ್ ಇರ್ತಕ್ಕಂಥ ಒಂದು ಹಣ್ಣಿನ ಸಸಿ ಪರ್ಪಲ್ ಮ್ಯಾಂಗೋ ಅಂತ. ಇದು ರೆಡ್ ಐವರಿ ಮ್ಯಾಂಗೋದಲ್ಲಿ ಇದು ಕೂಡ ಉತ್ತಮವಾದ ತಳಿ ರೆಡ್ ಐವರಿ ಅಂದರೆ ಒಳ್ಳೆಯ ಹಣವನ್ನು ಕೊಟ್ಟು ಹೋಗ್ತಕ್ಕಂಥ ಮಾವಿನ ಸಸಿ. ಇದು ಕೂಡ ತಾವು ಹಚ್ಬೋದು. ಇದು ನಮ್ಮಲ್ಲಿ ಲಭ್ಯ ಇರ್ತದೆ. ಇದು ಕೂಡ ಮ್ಯಾಂಗೋದಲ್ಲಿ ಬರೀ 4 ಅಂದರೆ ಇದು ಕೂಡ ಉತ್ತಮ ತಳಿ. ಇದನ್ನು ಹಚ್ಚಿದಲ್ಲಿ ಕೂಡ ಉತ್ತಮ ಆದಾಯವನ್ನು ಪಡೆಯಬಹುದೇ ಮ್ಯಾಂಗೋದಲ್ಲಿ ಕೂಡ. ಇದು ಲಭ್ಯ ಇರ್ತದೆ ನಮ್ಮಲ್ಲಿ. ಇದು ಗೋಲ್ಡನ್ ಕಲರ್ ಬರ್ತಕ್ಕಂಥ ಮ್ಯಾಂಗೋ ಅಂದರೆ ಗೋಲ್ಡನ್ ಮ್ಯಾಂಗೋ ಅಂತಾರೆ. ಹಣ್ಣುಗಳು ಗೋಲ್ಡನ್ ಕಲರ್ ಬರ್ತದೆ. ಅದು ನಮ್ಮಲ್ಲಿ ಸಸಿಗಳು ಲಭ್ಯ ಇರ್ತದೆ ಮ್ಯಾಂಗೋದಲ್ಲಿ. ಇದು ರೆಡ್ ಐವರಿ ಅಂತೇಳಿ. ಹಣ್ಣು ಉದ್ದವಾಗಿರ್ತದೆ. ಎಲೆ ಎಷ್ಟಿರ್ತದೆ ಅಷ್ಟೇ ಉದ್ದವಾದ ಹಣ್ಣು ರೆಡ್ ಐವರಿ ಅಂತಾರೆ. ಉತ್ತಮವಾದ ಮ್ಯಾಂಗೋದಲ್ಲಿ ತಳಿಯಾಗಿರ್ತದೆ. ಈ ತಳಿ ಆ್ಯಪಲ್ ಮ್ಯಾಂಗೋ ಅಂದರೆ ಆ್ಯಪಲ್ ಥರ ಹಣ್ಣು ಬರ್ತದೆ. ಇದು ಕೂಡ ನಮ್ಮಲ್ಲಿ ಲಭ್ಯವಿರ್ತದೆ ಮ್ಯಾಂಗೋ ತಳಿ. ಇದನ್ನು ಹಚ್ಚದಲ್ಲಿ ಉತ್ತಮ ಆದಾಯ ಗಳಿಸಬಹುದಾಗಿದೆ. ಇದು ದಸಹರಿ ಅಂದರೆ ಇದು ಕೂಡ ಒಂದು ಉತ್ತಮವಾದ ತಳಿ ಮ್ಯಾಂಗೋ ಆಗಿರ್ತದೆ. ಇದನ್ನು ತಾವು ಹಚ್ಚದಲ್ಲಿ ಉತ್ತಮ ಆದಾಯ ಪಡೆಯಬಹುದು. ನಮ್ಮಲ್ಲಿ ಲಭ್ಯವಿರ್ತದೆ. ಇದು ಬ್ರೂನಿ ಕಿಂಗ್. ಇದು ಕೂಡ ಈ ಗಿಡವನ್ನು ಹಚ್ಚದಲ್ಲಿ ಉತ್ತಮ ಆದಾಯ ಮತ್ತು ಉತ್ತಮವಾದ ರುಚಿಯಾಗಿರ್ತಕ್ಕಂಥ ಮ್ಯಾಂಗೋ. ಇದನ್ನು ಹಚ್ಚದಲ್ಲಿ ಉತ್ತಮ ಆದಾಯ ಪಡೆಯಬಹುದು. ಇದು ನಮ್ಮಲ್ಲಿ ಲಭ್ಯವಿರ್ತದೆ. ಇದು ನೂರ್ಜಾನ್ ಅಂದರೆ ಇದು ಒಂದು ಒಳ್ಳೆಯ ಹಣ್ಣು, ದೊಡ್ಡದಾದ ಹಣ್ಣು ಸಿಗ್ತದೆ. ಉತ್ತಮವಾದ ರುಚಿಯುಳ್ಳಂಥ ಹಣ್ಣು. ಇದನ್ನು ಕೂಡ ನೀವು ತಮ್ಮ ಹೊಲಗಳಲ್ಲಿ ಹಚ್ಚಿದ್ರೆ ಉತ್ತಮ ಆದಾಯ ಪಡೆಯಬಹುದು. ಕ್ಯೂಜಾ 7 ಇದು ಕೂಡ ಉತ್ತಮವಾದ ತಳಿ ಮ್ಯಾಂಗೋದಲ್ಲಿ. ಇದು ಉತ್ತಮವಾದ ರುಚಿಯುಳ್ಳತಕ್ಕಂಥ ಹಣ್ಣು. ಇದನ್ನು ತಾವು ತಮ್ಮ ಹೊಲಗಳಲ್ಲಿ ಹಚ್ಚಬಹುದಾಗಿದೆ. ಚಿಯಾಮಿಯಾ ಅಂತಕ್ಕಂಥ ಮ್ಯಾಂಗೋ ಸಸಿ ಇದು ಕೂಡ ನಮ್ಮಲ್ಲಿ ಉತ್ತಮವಾದ ತಳಿ ಇರ್ತದೆ. ಇದು ಕೂಡ ಲಭ್ಯ ಇರ್ತದೆ. ಇದು ನ್ಯಾಮ್ಡಾಕ್ ಇದು ಕೂಡ ಮ್ಯಾಂಗೋ ತಳಿ ಆಗಿರ್ತದೆ. ಇದು ಕೂಡ ನಮ್ಮಲ್ಲಿ ಲಭ್ಯ ಇರ್ತದೆ. ಇದು ನಾಗ್ಪುರ್ ಆರೆಂಜ್ ಇದು ಕಿತ್ತಳೆ ಹಣ್ಣಿನ ಸಸಿ. ಇದು ಕೂಡ ನಮ್ಮಲ್ಲಿ ಲಭ್ಯ ಇರ್ತದೆ. ಇದು ಚೈನೀಸ್ ಆರೆಂಜ್ ಇದು ಕೂಡ ಉತ್ತಮವಾದ ತಳಿ. ಇದು ತಮ್ಮ ಹೊಲದಲ್ಲಿ ಹಚ್ಚಿದರೆ ಉತ್ತಮ ಆದಾಯ ಪಡೆಯುವುದು. ಇದು ಕೂಡ ನಮ್ಮಲ್ಲಿ ಸಸಿಗಳು ಲಭ್ಯ ಇರ್ತದೆ. ನಮ್ಮಲ್ಲಿ 3 ಥರದ ಲೀಚಿ ಸಸಿಗಳು ಸಿಗ್ತದೆ. ಒಂದು ಮುಚ್ಫರ್ ಲೀಚಿ, ಹಾಗೆ ಚೈನೀ ಲೀಚಿ, ಬಾಂಬೆ ಲೀಚಿ. 3 ಲೀಚಿ ಸಸ್ಯಗಳು ನಮ್ಮಲ್ಲಿ ಲಭ್ಯ ಇರ್ತದೆ. ಇದು ಚೆರಿ ಅಂದರೆ ಇದು ಪಾನ್ದಲ್ಲಿ ಹಾಕ್ತಾರೆ ಆ ಥರ ಚೆರಿ ಹಣ್ಣುಗಳನ್ನು ಬಿಡ್ತಕ್ಕಂಥ ಸಸಿ. ಇದು ನಮ್ಮಲ್ಲಿ ಲಭ್ಯ. ಇದು ವೈಟ್ ಜಾಮೂನ್ ಅಂದರೆ ನೇರಳೆ ಹಣ್ಣು ಉತ್ತಮವಾದ ತಳಿ. ಇದು ಕೂಡ ನಮ್ಮಲ್ಲಿ ಸಸಿಗಳು ಸಿಗ್ತವೆ. ಇದು ರೆಡ್ ಆಮ್ಲ ಬೆಟ್ಟದ ನೆಲ್ಲಿ ಅಂತಾರೆ. ಅದು ಗ್ರಾಫ್ಟೆಡ್ ನೆಲ್ಲಿ ಗಿಡ ನಮ್ಮಲ್ಲಿ ಸಿಗ್ತದೆ. ಇದು ಬ್ಲ್ಯಾಕ್ ಜಾಮೂನ್ ಇದು ಕೂಡ ನಮ್ಮಲ್ಲಿ ಲಭ್ಯ ಇರ್ತದೆ. ನಮ್ಮಲ್ಲಿ ತೈವಾನ್ ಪಿಂಕ್ ಅಂದರೆ ಅಮೃತ್ ಅಂದರೆ ಪೇರು ಅದು ಕೂಡ ನಮ್ಮಲ್ಲಿ ಸಿಗ್ತದೆ. ಉತ್ತಮವಾದ ತಳಿ. ಇದು ತೈವಾನ್ ವೈಟ್ ಅಂದರೆ ಪೇರು ಸಸಿ. ಇದು ಕೂಡ ಉತ್ತಮ ತಳಿ ಸಿಗ್ತದೆ. ತಾವು ಸಂಪರ್ಕಿಸಿದ್ರೆ ಒಳ್ಳೆಯ ಸಸಿಗಳನ್ನು ನಾವು ಕೊಡ್ತೀವಿ. ಇದು ಬಾಲಾಜಿ ಲೇಮನ್ ಅಂದರೆ ಲಿಂಬು ವರ್ಷಕ್ಕೊಂದು ಸಲ ಬಿಡ್ತದೆ. ಸುಮಾರು ದೊಡ್ಡ ಗಿಡ ಇರ್ತದೆ. ಒಳ್ಳೆಯ ಹಣ್ಣುಗಳು ಮತ್ತು ಒಳ್ಳೆಯ ಆದಾಯ ತರ್ತಕ್ಕಂಥ ಸಸಿ. ಇದು ಕಾಗ್ಜಿ ಲೇಮನ್ ಅಂದರೆ ಇದನ್ನು ತಾವು ಹಚ್ಚಿದಲ್ಲಿ ವರ್ಷಾನುಗಟ್ಟಲೆ ಹಣ್ಣುಗಳು ಬಿಡ್ತಕ್ಕಂಥ ಮಾರ್ಕೆಟಿಗೆ ಒಳ್ಳೆಯ ಸಪ್ಲೈ ಮಾಡೋದು ಅಂಥ ಒಂದು ತಳಿ ಲಿಂಬು ಸಸಿ ನಮ್ಮಲ್ಲಿ ಸಿಗ್ತದೆ.
ಇದು ಬನಾನಾ ಲಿಂಬು, ಇದು ಕೂಡ ಒಳ್ಳೆಯ ಹಣ್ಣು. ಇದು ಸಿಹಿ ಹುಣಸಿನ ಸಸಿ, ಇದು ಕೂಡ ಹುಣಸೆಯಲ್ಲಿ ಒಂದು ಒಳ್ಳೆಯ ತಳಿ. ಇದು ನಮ್ಮ ನರ್ಸರಿಯಲ್ಲಿ ಲಭ್ಯ. ವರ್ಷಕ್ಕೆ 3 ಸಲ ಬಿಡ್ತಕ್ಕಂಥದ್ದು. ಒಂದು 4 ತಿಂಗಳಿಗೆ ಒಂದು ಸಲ ಒಂದು ಗಿಡ 20 kg ಇಂದ 50 kg ವರೆಗೆ ಬಿಡ್ತಕ್ಕಂಥ ಹಣ್ಣು ಸೀಡ್ಲೆಸ್ ಲಿಂಬು, ಬೀಜರಹಿತ ಲಿಂಬು ಸಸಿ ನಮ್ಮಲ್ಲಿ ಇರ್ತದೆ. ಇದು ಕ್ರಿಕೆಟ್ ಬಾಲ್ ಚಿಕ್ಕು. ನಮ್ಮಲ್ಲಿ ಮಾವಿನ ಲೋಕಲ್ ತಳಿಯಾಗಿರ್ತಕ್ಕಂಥ ಕೇಸರ್, ಮಲ್ಲಿಕಾ, ಆಪೋಸ್, ಹಾಗೆ ತೋತಾಪುರಿ, ವಿವಿಧ ತಳಿಗಳ ಸಸಿಗಳು ಕೂಡ ನಮ್ಮಲ್ಲಿ ಲಭ್ಯವಿರ್ತವೆ. ಹಾಗೆ ನಮ್ಮಲ್ಲಿ ಗೋಡಂಬಿ ಸಸಿಗಳಲ್ಲಿ V7, V1, V4 ಇವೆಲ್ಲ ಸಸಿಗಳು ನಮ್ಮಲ್ಲಿ ಲಭ್ಯವಿರ್ತವೆ. ಇದು ವಾಟರ್ ಆ್ಯಪಲ್, ನೀರು ಸೇಬು ಅಂತ ಕರೀತಾರೆ ಕನ್ನಡದಲ್ಲಿ. ಇದನ್ನು ಒಳ್ಳೆಯ ಔಷಧಿ ಸಸ್ಯ ಆಗಿರೋದ್ರಿಂದ ಇದು ಕೂಡ ನಮ್ಮ ನರ್ಸರಿ ಲಭ್ಯವಿರ್ತದೆ, ತಾವು ಖರೀದಿಸಬಹುದು. ನಮ್ಮಲ್ಲಿ ಮೋಸಂಬಿಯ ಬೆಳೀತಕ್ಕಂಥ ರೈತರಿಗೆ ಉತ್ತಮವಾದ ಮೋಸಂಬಿಯ ಸಸಿಗಳು ನಮ್ಮಲ್ಲಿ ಲಭ್ಯವಿರುತ್ತೆ. ನಮ್ಮಲ್ಲಿ ಇದು ಪೊಮೆಲೋ ಅಂತಕ್ಕಂಥ ಒಂದು ಸಸಿ, ಯಾಕಂದರೆ ಉತ್ತಮವಾದ ಔಷಧಿ ಸಸಿ. ಈ ಹಣ್ಣು ತಿಂದರೆ ಒಳ್ಳೆಯ ಆರೋಗ್ಯಕ್ಕೆ ಒಳ್ಳೆಯದು ಅಂಥ ಒಂದು ಹಣ್ಣಿನ ಸಸಿ ಪೊಮೆಲೋ ಅಂತ.